ಅಂಥದ್ದೇನಿದೆ ಇದರಲ್ಲಿ? ಗೀತ ನಿರ್ಧಾರ ಅಂದರೆ ವಿಶೇಷವಾಗಿದ್ದು ಅಂದ್ಲು, ನಿರ್ಧಾರ ಅಂದ್ಲು. ಏನಿದೆಯಪ್ಪ ದೇವ್ರೆ, ಇದರಲ್ಲಿ ಏನಾದರೂ ಇರಲಿ, ಅದು ಗೀತ ಪ್ರೀತಿನೇ ಆಗಿರಲಿ. ಇದರಲ್ಲಿ ನನಗೆ ನೋವಾಗೋ ಅಂಥದ್ದು, ಗೀತ ನನ್ನಿಂದ ದೂರ ಆಗೋ ಅಂಥದ್ದು ಇರದೇ ಇರಲಿ. ಮೊದಲೇ ಹೆಂಡತಿ ಕೊಲೆ ಕೇಸಿನ ಹಿಂದೆ ಯಾರು ಕೈವಾಡ ಇದೆ ಅನ್ನೋ ಸಾಕ್ಷ್ಯ ಕಾರಲ್ಲಿದೆಯಂತ. ಹೌದಣ್ಣ, ಕಾರಲ್ಲಿದೆಯಂತೆ. ಅಣ್ಣ ಪ್ಲೀಸ್ ಬೇಗ ಹೋಗಿ ಕಾರಲ್ಲಿ ನೋಡು, ಅದರಲ್ಲಿ ಯಾರ ಫೋಟೋ ಇದೆಯೋ ಏನೋ. ಅಯ್ಯೋ ತಂಗೆ ಬಾ, ತಗೊಂಬರ ಕಾರ್ ಇಲ್ಲೇಲಿದೆ. PA ಪಾರ್ಟಿ ಆಫೀಸ್ ತಗೊಂಡೋಗಾಗಿದೆ. ನಿನ್ನ ಯಜಮಾನ್ರು ಹೇಳಿದ್ರಂತೆ ಅದೇನೋ ತಗೊಂಬರ್ಬೇಕು, ಅರ್ಜೆಂಟಾಗಿ ಗಾಡಿ ತಗೊಂಬಾ ಅಂತ. ನಾನು ಬರೋ ತನಕ ಕಾಯ್ಬೇಕಷ್ಟೆ. ಹೌದಾ? ದಯವಿಟ್ಟು ನೀವಿಬ್ರು ಏನಾದರೂ ಮಾಡಿ. ಅದರಲ್ಲಿ ಯಾರ ಫೋಟೋ ಇದೆಯೋ ಏನೋ ಗೊತ್ತಿಲ್ಲ. ಒಂದು ವೇಳೆ ಆ ಫೋಟೋ ನನ್ನ ಗಂಡ ನೋಡಿದ್ರು ಅಂದರೆ ಎಲ್ಲೋ ಒಂದು ಕಡೆ ನನ್ನ ಕತೆ ಮುಗಿಯುತ್ತೆ ಅಂತ ಅನಿಸ್ತಿದೆ. ನನಗೂ ಆವಾಗಲಿಂದ ಬಲಗಣ್ಣು ಹೊಡ್ಕೋತಾ ಇದೆ. ಟೆನ್ಷನ್ ಆದಾಗ ಏನು ಮಾಡಬೇಕು ಅನ್ನೋ ಸೂಚನೆ ಸಿಗ್ತಾ ಇಲ್ಲ. ಬಾಬಾಜಿ ಕೈಗೆ ಫೋಟೋ ಸಿಗದಿರೋ ಹಾಗೆ ಮಾಡ್ತೀನಿ. ಹಲೋ, ಎಕ್ಸ್ಕ್ಯೂಸ್ ಮೀ. ನೀನು ಮಾಡಬೇಡ, ನಾನು ಮಾಡ್ತೀನಿ. ಆಮೇಲೆ ನೋಡು, ನೀನು 24 ಗಂಟೆ ಇದು ಮಾಡ್ತಾ ಇರಬೇಡ. ನಿದ್ದೆ ಕಣ್ಣಲ್ಲೂ ಅದೇ ಮಾಡ್ತೀಯ. ನಿನ್ನೆ ರಾತ್ರಿ ನನ್ನ ಪ್ಯಾಂಟ್ದ ಲಾರಿ ಎಳೆದಿದ್ದೆ ನೀನು. ನಾನೇನು ಅನ್ಕೋಬೇಕು? ತಂಗೆ ಬಾ, ಯು ಡೋಂಟ್ ವಾರಿ ತಂಗೆ ಬಾ. ನಾನು ಬಾವಾಜಿ ಪಾರ್ಟಿ ಆಫೀಸ್ಗೆ ಹೋಗಿ ಕಾರ್ ತಗೊಂಬರ್ತೀನಿ. ಅಣ್ಣ 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 ಪ್ಲೀಸ್, ದಯವಿಟ್ಟು ನೀನು ಮಾತ್ರ ಬೇಡ. ಏನು ತಂಗೆ ಬಾ, ನನ್ನ ಮೇಲೆ ಅಷ್ಟು ಧೈರ್ಯ ಇಲ್ವ ತಂಗೆ ಬಾ ನನಗೆ? ಹಾಗಲ್ಲ, ಇದು ತುಂಬ ಮುಖ್ಯವಾದ ವಿಷಯ ಅಲ್ವಾ? ತಂಗಿ ಹೋಗ್ಲಿ ಬಿಡು, ಕಾರ್ ತಗೊಂಬರೋ ಕೆಲಸ ಅಲ್ವಾ? ನಿನ್ನ ಅಣ್ಣ ನನ್ನ ತಮ್ಮ ಆದಮೇಲೆ ಅಷ್ಟು ಸಣ್ಣ ಕೆಲಸನೂ ಮಾಡ್ಲಿಕ್ಕಾಗ್ದಿರೋಂಥ ದಡ್ನೇನು? ಸಿತಾರ, ಹೋಗಿ ನೀನು ನೋಡು, ನೀನು ಕಾರ್ ತರ್ತೀಯೋ ಬಿಡ್ತೀಯೋ, ಕಾರಲ್ಲಿರೋ ಫೋಟೋ ತಂದು ನಮ್ಮ ಕೈಗೆ ಸೇರಿಸ್ಬೇಕು, ಗೊತ್ತಾಯ್ತಾ? ಹಳದಿ ಬಟ್ಟೆ ಹಾಕೊಂಡು ಹೋಗು. ಹಳದಿ ಅಂತಂದ್ರೆ ಗುರುಬಲ ಇದ್ರೆ ಎಂಥ ಕೆಲಸವೂ ಆಗುತ್ತೆ. ಇದೊಂದು ಮಾತು ಒಪ್ಪದೆ ನೋಡು, ಹಳದಿ ಅಂದ್ರೆ ಗುರು, ಅದು ಗೊತ್ತು ನನಗೆ. ಏನಣ್ಣ ಇದೆಲ್ಲ? ಇವಾಗ ಬಟ್ಟೆ ಬದಲಾಯಿಸುವಷ್ಟು ಟೈಮ್ ಇದೆಯಾ? ತಂಗೆ ಬಾ, ಜೈ ಹೋ. ನೀನು ಹೇಳಿದೊಂದು ಮಾತು ಕೇಳಲ್ಲ, ಕೆಂಪು ಹಾಕೊಂಡು. ಈಗ ಅವರು ಮಲ್ಕೊಂಡಿದ್ದಾರೆ. ಒಂದು ವೇಳೆ ಮತ್ತೆ ಆ ಮನುಷ್ಯನ ಫೋನ್ ಬಂದ್ರೆ ನಾವು ಕಾರಲ್ಲಿರೋ ಫೋಟೋನ ತಗೊಳ್ಳೋದಕ್ಕಾಗೋದಿಲ್ಲ. ಪ್ಲೀಸ್ ಅರ್ಥ ಮಾಡ್ಕೊಳ್ಳೋಣ. ನೀನು ಕೂಲಾಗಿರು. ಅವನು ನಾನು ಹೇಳಿದ ಮಾತನ್ನು ಕೇಳೋದಿಲ್ಲ. ನೀನಾದರೂ ಒಂದು ಹಳದಿ ಖರ್ಚಿಫನ್ನಾದರೂ ಇಟ್ಕೊಂಡಿರು. ಏನಿದು? ಗೀತ ನನಗೆ ತಾಳಿ ಕೊಟ್ಟಿದ್ದಾಳೆ ಅಂದರೆ ನಾನು ಕಟ್ಟಬೇಕು ಅಂದ್ಕೊಂಡಿದ್ದ ತಾಳಿನ ವಾಪಸ್ ಕೊಟ್ಲಾ? ನಾನು ಅವಳು ಬದುಕಲ್ಲಿ ಬರೋದು ಇಷ್ಟ ಇಲ್ವಾ? ಅವಳಿಗೆ ನಾನು ಸಂಗಾತಿ ಆಗೋದು ಬೇಡವಾ? ಅವಳಿಗೆ ನನ್ನ ಸಾಂಗತ್ಯ ಬೇಡವಾ? ನಾನು ಅವಳು ಗಂಡ ಆಗೋದು ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಲಾ? ಇದರಲ್ಲಿ ನನ್ನ ನಿರ್ಧಾರ ಇದೆ. ಮಾತಲ್ಲಿ ಹೇಳೋಕ್ಕಾಗ್ತಿರೋ ಅರ್ಥ ಇದೆ. ಒಗಟನ್ನ ಒಡೆದು ನೋಡು, ನಿನಗೆ ಎಲ್ಲ ಅರ್ಥ ಆಗುತ್ತೆ. ನಿನ್ನ ನಗುಲೇ ನನ್ನ ಖುಷಿನ ಕಂಡುಕೊಂತೀನಿ. ಪ್ಲೀಸ್ ಬಾ. ಐ ಲವ್ ಯು ನನ್ನ ಹೆಂಡತಿ.
ಒಂದು ದಾರಿ ಒಂದೂರು ಪರಿಚಯ ಆದ್ಮೇಲೆ ಅಲ್ಲಿಗೆ ಪದೇ ಪದೇ ಹೋಗ್ಬೇಕು ಅನ್ಸುತ್ತೆ ಅಲ್ವಾ? ಹಾಯ್ ಗೀತಾ. ನಾನು ಎಲ್ಲಿಂದ ಬಂದೆ ಅಂತ ಯೋಚನೆ ಮಾಡ್ತಿದ್ಯಾ? ಇನ್ನೆಲ್ಲಿಂದ ಬರಕ್ ಸಾಧ್ಯ? ನಿನ್ ಒಳಗಡೆಯಿಂದ. ನೀನ್ ಹೀಗೆ ನಿದ್ದೆ ಕೆಟ್ಟು ಕೂತಾಗೆಲ್ಲ ವಿಲ ವಿಲ ಅಂತ ಒದ್ದಾಡೋದು ಯಾರು? ನಾನ್ ತಾನೆ. ಅದಕ್ಕೆ ವಿಚಾರಿಸ್ಕೊಳಕ್ ಬಂದೆ. ಏನ್ ವಿಷಯ? ನಾಳೆ ಏನ್ ತೀರ್ಮಾನ ತಗೋಬೇಕು ಅನ್ನೋ ಗೊಂದಲ. ತೀರ್ಮಾನ ಮಾಡಿದ್ಮೇಲೂ ಏನ್ ಗೊಂದಲ? ತೀರ್ಮಾನ ಸರಿ ಇದೆಯೋ ಇಲ್ವೋ ಅನ್ನೋ ಗೊಂದಲ. ನ್ಯಾಯ ಹೆಚ್ಚ ಪ್ರೀತಿ ಹೆಚ್ಚ? ಪ್ರೀತಿ. ಇಲ್ಲ ಇಲ್ಲ, ನ್ಯಾಯನೇ. ಅದೇ ಅನ್ಯಾಯ ಆಗಿರೋರ್ಗೆ ಊಟನೂ ಸೇರಲ್ಲ, ಬದುಕಲಿ ನೆಮ್ಮದಿನೂ ಇರಲ್ಲ. ಆದ್ರೆ ಪ್ರೀತಿ ಇಲ್ಲ ಅಂದ್ರೆ ಚಿಕ್ಕ ಬೇಜಾರಾಗ್ಬೋದು ಅಷ್ಟೇ. ಆದ್ರೆ ಅನ್ಯಾಯ ಆಗಿರೋಷ್ಟು ಏನು ಬೇಜಾರಾಗಲ್ಲ. ಅದೇ ಅನ್ಯಾಯ ಆದ ಮನಸ್ಸಿಗೆ ಪ್ರೀತಿ ತೋರಿಸಿ ನೋಡು, ಅನ್ಯಾಯ ಮರ್ತೋಗುತ್ತೆ. ನ್ಯಾಯನೂ ಬೇಡ ಅನ್ಸುತ್ತೆ, ಪ್ರೀತಿ ಒಂದಿದ್ರೆ ಸಾಕು ಅನ್ಸುತ್ತೆ. ನೀನೊಂದು ಕೆಲಸ ಮಾಡು, ವಿಜಿ ಮಾಡಿದ ಕೆಟ್ಟದನ್ನ ಒಂದ್ ತಕಡಿಲಿ, ವಿಜಿ ತೋರಿಸ್ತಾ ಇರೋ ಪ್ರೀತಿನೇ ಒಂದ್ ತಕಡಿಲಿ. ಅದನ್ನ ನಿಧಾನಕ್ಕೆ ತೂಗು. ಯಾವ್ದು ಹೆಚ್ಚು ತೋರಿಸುತ್ತೆ? ಒಂದೊಂದು ಕೈಯಿಂದ ತಕಡಿ ತೂಗಿದ್ರೆ ಯಾವುದು ಅಂತ ಹೇಳಕ್ ಕಷ್ಟ ಆಗುತ್ತೆ. ಅದ್ಯಾಕೋ ಗೊತ್ತಿಲ್ಲ, ಗೊಂದಲದ ಗೋಂದಿಂದ ನನ್ನನ್ನು ನಾನು ಬಿಡಿಸ್ಕೊಳಕ್ಕೆ ಆಗ್ತಿಲ್ಲ. ಮನ್ಸು ನೀರಾಗಿದ್ರೆ ಕಲ್ಲೆಸ್ದಾಗ ಅಲೆ ಹೇಳುತ್ತೆ. ಅದೇ ಮನ್ಸು ಕಲ್ಲಾಗಿದ್ರೆ ಮನ್ಸನ್ನ ಗಟ್ಟಿ ಮಾಡ್ಕೋಗೀತಾ? ನಿರ್ಧಾರ ಯಾವತ್ತೂ ಎರಡು ತುದಿಗಳ ಮೇಲೆ ನಿಲ್ಲೋ ಸೇತುವೆ ಅಲ್ಲ. ಅದು ಉಬ್ಬು ತಗ್ಗು ಇಲ್ದಿರೋ ಸಂವಾದ ಜಾಗದಲ್ಲಿ ಮಾತ್ರ ನಿಲ್ಲೋ ಅಂತ ಕಂಬ. ನಾಟಕದ ಮದ್ವೆ ನಿಜವಾದ ಮದ್ವೆ ಆದ್ರೆ ಇಷ್ಟು ದಿನ ವ್ಯರ್ಥ ಆಗಿದ್ ನಿನ್ ಬದುಕುಗೆ ಒಂದ್ ಅರ್ಥ ಸಿಗುತ್ತೆ. ಆಯ್ಕೆಗಳೇ ಇಲ್ಲದ ಅತಂತ್ರ ಭಾವ ಆಚೆ ಹೋಗುತ್ತೆ. ವಿಜಿ ನಿನ್ ಪ್ರೀತಿಲ್ ಬಿದ್ದು ನಿನಗೆ ಬೇರೆ ದಾರಿನೇ ತೋರಿಸ್ತಾ ಇದ್ದಾನೆ. ಅದರಲ್ಲಿ ಹೆಜ್ಜೆ ಹಾಕಕ್ಕೇನ್ ನಿನಗೆ? ಆಯ್ಕೆ ಇಲ್ಲ ಅಂತ ಯಾರು ಹೇಳಿದ್ದು? ಬಿದ್ದವ್ರನ್ನ ನಮ್ ಜೊತೆ ಎಬ್ಸ್ಕೊಂಡು ಕರ್ಕೊಂಡು ಹೋಗ್ಬೇಕು ಅಥವಾ ಬಿಟ್ಟು ಹೋಗ್ಬೇಕು ಅನ್ನೋ ಆಯ್ಕೆ ನಂದು. ಅದರಲ್ಲಿ ನಾನು ಯಾವ್ದನ್ನ ಆರಿಸ್ಕೊಳ್ತೀನಿ ಅನ್ನೋದು ನಾಳೆ ಗೊತ್ತಾಗುತ್ತೆ. ಹಾಗಾದ್ರೆ ಇವಳು ವಿಜಿನ ಒಪ್ಕೊಳ್ಳಲ್ವಾ? ವಿಜಿಗಿಷ್ಟ ಹತ್ರ ಆದ್ಮೇಲೂ ಅವನಿಂದ ದೂರ ಬರೋ ನಿರ್ಧಾರ ಮಾಡ್ತಿದ್ದಾಳಲ್ಲ. ಗೊಂದಲದಿಂದ ಆಚೆ ಬಾ ಅಂತ ಬುದ್ಧಿ ಹೇಳ್ತಿದ್ ಮನ್ಸಿಗೆ ಗೊಂದಲ ಮಾಡ್ಬಿಟ್ಲಲ್ಲ. ಯಾಕೆ ಹೀಗೆ ಮಾಡ್ಬಿಟ್ಟೆ ಗೀತಾ? ನಿನ್ನಿಂದ ನಾನು ಇದನ್ನ ನಿರೀಕ್ಷೆ ಮಾಡಿರಲಿಲ್ಲ. ನಾನು ನಿಮ್ಮಮ್ಮನ್ನ ನಿನ್ನ ಹತ್ರ ಕಳಿಸಿದ್ದು ನೀನು ಅವಳಿಗೆ ಸಮಾಧಾನ ಮಾಡಲಿ ಅಂತ, ಅವಳು ತಲೆ ಕೆಟ್ಟು ಕೂತ್ಲಿ ಅಂತಲ್ಲ. ನಾನು ಟೆನ್ಷನಲ್ಲಿ ಇದ್ದೀನಿ. ನಿಮ್ಮಮ್ಮನೂ ಟೆನ್ಷನಲ್ಲಿ ಇದ್ದಾಳೆ. ಆ ಟೆನ್ಷನ್ನು ನೀನು ಕಡಿಮೆ ಮಾಡುವಂತಲೇ ಅವಳನ್ನ ನಿನ್ನ ಹತ್ರ ಕಳಿಸಿದ್ದು. ಅದೇನೋ ತಾಳಿ ತೋರಿಸ್ಬಿಟ್ಟು ಅವಳ ಜೊತೆ ಮದುವೆ ಮಾಡು ಅಂತ ಕೇಳ್ತಿಂತಲ್ಲ, ಏನು ತಮಾಷೆ ಮಾಡ್ತಿದ್ಯಾ ನೀನು? ಈಗ ಯಾವ ನ್ಯಾಯ ವಿಜಿ? ಅನ್ಯಾಯ ಆಗೋಯ್ತು ದೊಡ್ಡ ಮಾವ. ನನ್ನ ಪ್ರೀತಿಗಿಂತ ಅನ್ಯಾಯ ಆಗುತ್ತೆ ಅಂತ ಕಲ್ಪನೆನೂ ಮಾಡ್ಕೊಂಡಿರ್ಲಿಲ್ಲ. ಈಗ ಅಂಥದ್ದೇನಾಯ್ತು? ಯಾವ ತಾಳಿ ಗೀತಾ ಕೊರಳಿಗೆ ಕಟ್ಟಬೇಕು ಅಂತ ದೇವಸ್ಥಾನದಲ್ಲಿ ಕಾಯ್ತಿದ್ನೋ, ಯಾವ ತಾಳಿ ನನ್ನ ಗೀತನ ಒಂದು ಮಾಡುತ್ತೆ, ನಮ್ಮ ಪ್ರೀತಿಗೆ ಒಂದು ಅರ್ಥ ಕೊಡುತ್ತೆ ಅಂತ ನಂಬಿದ್ನೋ, ಆ ತಾಳಿನ ಗೀತಾ ತಂದು ವಾಪಸ್ ಕೊಟ್ಬಿಟ್ಲು ಮಾವ. ಇದರ ಅರ್ಥ ನನ್ನ ಪ್ರೀತಿ ಅವಳಿಗೆ ಅರ್ಥ ಆಗಿಲ್ಲ ಅಂತ. ನಾನು ಬದಲಾಗಿದ್ದೀನಿ ಅನ್ನೋ ನಂಬಿಕೆ ಅವಳಿಗೆ ಬಂದ
ಎಷ್ಟೇ ದಿಟ್ಟ ಹೆಜ್ಜೆ ಇಟ್ಟವಳಾಗಿದ್ರೂ ಒಂದಲ್ಲ ಒಂದಿನ ಸೋತು ನಿನ್ನ ಎದೆಗೆ ಒರಗಬೇಕು. ನೀನು ಅನ್ನೋ ಆಧಾರ ಅವಳನ್ನು ಅಲುಗಾಡಿಸಿ ಅವಳು ಮೊರಗಬೇಕು. ಅದು ಬಿಟ್ಟು ನಿನ್ನ ಪ್ರೀತಿನ ಧಿಕ್ಕರಿಸಿ ನಡೆದವಳ ಬಗ್ಗೆ ನೀನು ಯಾಕೆ ಸೋತು ಕೊರಗಬೇಕು? ನೀನು ಬದಲಾಯಿಸಿದ್ದು ಮೊಬೈಲನ್ನು, ಒಳಗಿನ ಸಿಮ್ಮನ್ನಲ್ಲ. ಹಸುವಿನ ವೇಷದ ಹುಲಿ ನಿನ್ನೊಳಗೆ ಸಾಯದೇ ಇರಲಿ, ಸತ್ತಿಲ್ಲ. ಏನೇ ಆದರೂ ನಿನ್ನ ನಿರ್ಧಾರ ಬದಲಾಗಬಾರದು ವಿಜಿ. ಬೀದಿಯಿಂದ ಬಂದಿರೋ ಒಂದು ಯಕಶ್ಚಿತ್ ಹೆಣ್ಣು ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ನಿನ್ನ ತಾಯಿಯ ತಲೆ ಮೇಲೆ ಕೂತ್ಕೊಂಡು ಸವಾರಿ ಮಾಡ್ತಿದ್ರೆ ಅದನ್ನು ನೋಡ್ಕೊಂಡು ಸಹಿಸ್ಕೊತೇನೋ ನೀನು? ಈ ದೊಡ್ಡಣ್ಣ ಲೈಫಲ್ಲಿ ಯಾರನ್ನೂ ಯಾವತ್ತೂ ಇಂಥದ್ದು ಬೇಕು ಅಂತ ರಿಕ್ವೆಸ್ಟ್ ಮಾಡಿಲ್ಲ. ಇವತ್ತು ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಎಣ್ಣೆ ನಿರ್ಧಾರ. ನೀನು ನಮ್ಮ ಪರವಾಗಿರ್ತೀಯೋ ಅಥವಾ ನಿನ್ನ ತಾಳಿನ ತಿರಸ್ಕರಿಸ್ತಿರೋ ನಿನ್ನ ಹೆಂಡತಿ ಪರನ? ಮಾವ, ಎಷ್ಟು ಸಲ ಇದನ್ನೇ ಕೇಳ್ತೀರಾ? ನಾನು ನಡೆಯೋ ದಾರಿಯಲ್ಲಿ ನೀವೆಲ್ಲರೂ ಇರ್ತೀರಾ, ನೀವು ನನ್ನ ಜೊತೆಗೆ ಬರ್ತೀರಾ. ಇದನ್ನೆಲ್ಲ ನಿಮಗೆ ಮೊದಲೇ ಹೇಳಿದ್ದೀನಿ. ಹೇಳಿದ್ಯಪ್ಪ, ಹೇಳಿದ್ಯಾ. ಅದ ಹೇಳಿದ ಹಾಗೆ ನಡ್ಕೋತಾ ಇಲ್ವಲ್ಲ, ಅದಕ್ಕೆ ನೀನು ಸಿಮ್ಮನ್ನೇ ಬದಲಾಯಿಸ್ಬಿಟ್ಟಿದ್ದೀನೋ ಅಂತ ಅನುಮಾನ ಬಂದಿರೋದು ಸಹಜ ತಾನೇ. ಉತ್ತರ ಕೊಡು ಪ್ಲೀಸ್.